ಹಾರಾಡುತ್ತಿರುವುದು ಗಾಳಿಯಿಂದಲ್ಲ, ಬದಲಾಗಿ ಸೈನಿಕರ ಉಸಿರಿನಿಂದ. ಆ ಸೈನಿಕರಿಗೆ ಹಾಗೂ ನಾವೆಲ್ಲ ಇಂದು ಇಷ್ಟು ಸಮೃದ್ಧಿಯಿಂದ ಆರೋಗ್ಯವಂತರಾಗಿ ಬಾಳ್ತಾ ಇದ್ದೀವಿ ಅಂದ್ರೆ ಕಾರಣೀಭೂತರು ನಮ್ಮ ದೇಶದ ಬೆನ್ನೆಲುಬು ಅನ್ನದಾತರು. ಅವರ ಪಾದಾರವಿಂದಗಳಿಗೆ ಮೊದಲನೇ ನಮನಗಳನ್ನ ಅರ್ಪಿಸುತ್ತಾ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ನಮಗೆ ಅನ್ನದಾಸೋಹವನ್ನ ಮಾಡಿದಂತಹ ನಮ್ಮ ಎಲ್ಲ ಅಡುಗೆ ಸಿಬ್ಬಂದಿಯವರಿಗೂ ಹಾಗೂ ನಮ್ಮ ಮುಖ್ಯ ಗುರುಗಳ ಕುಟುಂಬದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ಶರಣಾರ್ಥಿಗಳು. ಇಂದು ಈ ಸುಂದರ ಸಮಾರಂಭಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ನಾನು ನನ್ನ ಮುಖ್ಯ ಗುರುಗಳ ಸಲುವಾಗಿ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕಾಗಿದೆ. ಬದುಕ ದಿನಗಳು ಬೆವರಲ್ಲಿ ಮಿಂದು, ನೋವ ಕ್ಷಣಗಳ ಮರೆಯಲ್ಲಿ ಮಿಂದು, ನಮ್ಮೆಲ್ಲರ ಹಾದಿಗೆ ನೆರಳಾದಿರಿ ನೀವು ಅಂದು. ನಮ್ಮ ಬಣ್ಣದ ಕನಸುಗಳಿಗೆ ರೆಕ್ಕೆ ಕಟ್ಟಲು ಒಳ್ಳೆ ಹಾದಿಯಲ್ಲಿ ನಮ್ಮನ್ನ ನಡೆಸಿ, ನಮ್ಮೆಲ್ಲರ ಸಾಧನೆಗೆ ಹೆಜ್ಜೆಯಾದಿರಿ ನೀವು ಇಂದು. ಯಾವ ಬಂಧನವು ನಿಮ್ಮೊಳಗೆ ನಿಮ್ಮ ನಾಮ ಸುಳಿದರೆ ಮಿಡಿಯುವುದು ನಮ್ಮೆಲ್ಲರ ಹೃದಯವು, ನಿಮಗಾಗಿ ಪ್ರತಿಕ್ಷಣವು ಎಂದೆಂದು. ನಿಮ್ಮನ್ನ ನಾನು ಒಬ್ಬ ಒಳ್ಳೆಯ ಗುರುವೆನ್ನಲೇ, ಒಳ್ಳೆಯ ಅಣ್ಣನೆನ್ನಲೇ, ತಂದೆ ಎನ್ನಲೇ, ಅಥವಾ ತಾಯಿ ಎನ್ನಲೇ, ಅಥವಾ ಒಳ್ಳೆಯ ಒಬ್ಬ ಸ್ನೇಹಿತನೆನ್ನಲೇ, ಏನೆನ್ನಲಿ ನಿಮಗೆ 2019ರಲ್ಲಿ ಸಿದ್ದಣ್ಣ ಸರ್ ಅವರು ನಮ್ಮ ಶಾಲೆಗೆ ಮುಖ್ಯ ಗುರುಗಳಾಗಿ ಹಾಜರಾದಾಗ, ನಮ್ಮ ಶಾಲೆ ಇದ್ದಿದ್ದು ಒಂದು ಚಿಕ್ಕ ಕುಟುಂಬ. ಅಲ್ಲಿ ತಂದೆ ಸ್ಥಾನದಲ್ಲಿ ಯಾವಾಗೂ ನಿಂತಿದ್ದು ನಮ್ಮ ಸಿದ್ದಣ್ಣ ಸರ್ ಅವರು. ಹಿರಿಯಣ್ಣನ ಸ್ಥಾನದಲ್ಲಿ ಇದ್ದವರು ನಮ್ಮ ಪೂಜಾ ಸರ್ ಅವರು. ಹಾಗೂ ಇವತ್ತು ನಮ್ಮ ಅಕ್ಕನ ಸ್ಥಾನದಲ್ಲಿ ಇರುವಂತಹ ಅಂಬಿಕಾ ಮೇಡಮ್ ಅವರು ಅನಾರೋಗ್ಯದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ. ಅವರು ಕೂಡ ಹಿರಿಯ ಮಗಳ ಸ್ಥಾನದಲ್ಲಿ ನಿಂತರು. ಹಾಗೆ ಕಿರಿಯ ಮಗ ನಮ್ಮ ಚನ್ನು ಸಾರು ಹಾಗೂ ಕಿರಿಯ ಮಗಳು ನಾನು. ಈ ಸುಂದರ ಕುಟುಂಬಕ್ಕೆ ಆಸರೆಯಾದವರು ನಮ್ಮ ಮುಖ್ಯ ಗುರುಗಳು. ಈ ಸಿದ್ದಣ್ಣ ಸರ್ ಅವರು ನಾವು ಈ ಶಾಲೆಗೆ ಬಂದಾಗ ಅವ್ರ ಬಗ್ಗೆ ಇದ್ದಂತ ಅಭಿಪ್ರಾಯನೇ ಬೇರೆ ನಮಗೆಲ್ಲ. ಅವಾಗ ನಮಗೆ ಯಾವುದೋ ಒಂದು ಹುಲಿ ಬರಾಗ್ತೈತಿ ನಮ್ಮ ಸಾಲಿಗೆ ಅನ್ನೋ ಒಂದು ಮನೋಭಾವನೆ ನಮ್ಮೆಲ್ಲರ ಮನದಲ್ಲಿ ತರಬೇಕು. ಆದ್ರ ಸಿದ್ದಣ್ಣ ಸರ್ ಅವರು ಒಂದು ಪುಸ್ತಕ, ಆ ಪುಸ್ತಕ ನೋಡಿದ್ರೆ ಅದು ಬರೇ ಒಂದು ಪುಸ್ತಕನೇ ಕಾಣಕತ್ತೈತಿ. ಆದ್ರ ಆ ಪುಸ್ತಕವನ್ನ ನಾನು ಓದಕ್ ಪ್ರಾರಂಭ ಮಾಡಿದೆ. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, ತಿಂಗಳುಗಳಲ್ಲ, ವರ್ಷಗಳು, 1.5 ವರ್ಷಗಳ ಕಾಲ ಈ ಪುಸ್ತಕವನ್ನ ನಾನು ಓದಿದೆ. ಓದಿದಾಗ ನಾನು ಆ ಪುಸ್ತಕದ ಅಂತರಾಳವನ್ನ ಅರ್ಥ ಮಾಡಿಕೊಂಡೆ. ಅವಾಗಿಂದ ಈವರೆಗೂ ನಾನು ಅವರಿಗೆ ನೀಡಿದ್ದು ನನ್ನ ತಂದೆಯ ಸ್ಥಾನ. ಈ ಒಂದು ಮುಖ್ಯೋಪಾಧ್ಯಾಯರೇ ಅಂದ್ರೆ ಹಾಗೆ ಒಂದು ಶಾಲೆಯ ಒಂದು ಬೀಸುಕಲ್ಲಿನ ಗೂಟ ಇದ್ದ ಹಾಗೆ. ಬೀಸುಕಲ್ಲು ಗೂಟ ಗಟ್ಟಿಯಾದ್ರೆ ಬೀಸುಕಲ್ಲು ಸರಿಯಾಗಿ ಬೀಳುತ್ತೆ. ಅದೇ ಬೀಸುಕಲ್ಲು ಅಭದ್ರವಾಗಿದ್ರೆ ಅಲ್ಲಿ ಹಿಟ್ಟು ಬೀಸುವಂತಹ ಕಾರ್ಯ ಸರಿಯಾಗಿ ನಡೆಯೋದಿಲ್ಲ. ಈ ಬೀಸುಕಲ್ಲಿನ ಗೂಟ ಹೆಂಗಿತ್ತು ಅಂದ್ರೆ ಹಲವಾರು ಪೆಟ್ಟುಗಳನ್ನ ತಿಂದು ಗಟ್ಟಿಯಾಗಿತ್ತು. ಎಷ್ಟೋ ಸರ್ತಿ ತರಗತಿ ಕೋಣೆಯಲ್ಲಿದ್ದಾಗ ನಾನು ನಾಳೆ ತಾನೇ ಒಂದು ಮಾತಾಡ್ಸ್ಬೇಡ್ದಂದಿದ್ದೀರಿ, ಆದ್ರೆ ನೀವು ಮತ್ತೆ ಮಾತಾಡ್ಸಕತ್ತಾರ ನೋಡ್ರಿ ಅಂತ ಮೃದು ಸ್ವಭಾವ. ಅದು ಬಹುಶಃ ಅದು ಅವ್ರೊಬ್ಬರಿಗೆ ಬರಕ್ ಸಾಧ್ಯದ ಅನ್ನಿಸ್ತೈತಿ. ಊರನ್ನವರಿಗೂ ಸಾಕಷ್ಟು ಬಾರಿ ಅನುಭವ ಆಗಿರ್ಬೇಕು ನನಗನ್ಸೋ ಮಟ್ಟಿಗೆ.
ಏನ್ರ ಬಂದಾಗ ಸಮಸ್ಯೆ ಬಂದಾಗ ಅಂದಿರ್ತಾರ, ಅದ್ರ ಮರುಕ್ಷಣನೇ ಹೆಗಲ ಮೇಲೆ ಕೈ ಹಾಕೊಂಡು ಅಲ್ಲಿ ತನ ಗೇಟ್ನವರೆಗೆ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿದಂತ ಸಾಕಷ್ಟು ದೃಶ್ಯಗಳು ನನ್ನ ಕಣ್ಮುಂದೆ ಇವತ್ತು ಬರ್ತಾ ಇದೆ. ನಿಮ್ಮಂತ ಸ್ಟಾಪ್ ನನಗ್ ಸಿಗಲ್ಲ ಅಂತ ಸಿದ್ದಣ್ಣ ಸರ್ ಅವರು ಸಾಕಷ್ಟು ಬಾರಿ ಅಂತಿದ್ರು. ಆದ್ರೆ ನಿಮ್ಮಂತ ಮುಖ್ಯ ಗುರುಗಳು ನಮ್ಗ ಸಿಗಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಬೇಲೂರಿನ ಇತಿಹಾಸವನ್ನ ನೋಡಿದಾಗ ಬಹುಶಃ ಹಿರಿಯ ಮುಖ್ಯ ಗುರುಗಳಾಗಿ ಬಡ್ತಿ ಪಡೆದು ಬಂದವರು ನೀವು ಒಬ್ರೆ. ಮುಂದೆ ಇಂಥವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇವರ ಸ್ಥಾನವನ್ನ ನಾವು ಯಾವಾಗ್ಲೂ ನಮ್ಮ ಮನದಲ್ಲಿ ಒಂದು ಅತ್ಯುನ್ನತ ಒಂದು ಮೌಂಟ್ ಎವರೆಸ್ಟ್ ಶಿಖರ ಮೇಲೆ ನಮ್ಮ ಗೌರವ ಸದಾ ನಮ್ಮ ಮನದಲ್ಲಿ ಇದ್ದೇ ಇರುತ್ತೆ ಅನ್ನೋದೊಂದು ನನ್ನ ಭಾವನೆ. ನಾವಿಕರು ಮೀನು ಹಿಡಾಕ್ ಹೋಗಿರ್ತಾರ, ಆದ್ರ ಬಿರುಗಾಳಿಗೆ ಸಿಕ್ಕಿ ಮೀನು ದೋಣಿ ಏನಾಗಿರ್ತದ ಅಂತಂದ್ರ ನಡುವೆ ಅಲ್ಲಾಡ್ಬಿಟ್ಟಿರ್ತದ. 2023ರಲ್ಲಿ 5 ಜನ ಇದ್ದಂತಹ ಒಂದು ವಿಭಕ್ತ ಕುಟುಂಬಕ್ಕೆ ಮತ್ತೆ 2 ಶಿಕ್ಷಕರು ಆಗಮನ ಆಗ್ತದ. ಹಾಗೆ ನವೆಂಬರ್ನಲ್ಲಿ ಇನ್ನೂ 3 ಜನ ಶಿಕ್ಷಕರು ನಮ್ಮ ಶಾಲೆಗೆ ಬರ್ತಾರ. ಅವಾಗ ನಮ್ಮ ಶಾಲೆಯ ಶಿಕ್ಷಕರ ಸಂಖ್ಯೆ 8ಕ್ಕೆ ಮುಖ್ಯ ಗುರುಗಳ 9 ಜನ ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತೀವಿ. ಈಗ ಬಂದವರು ಕೂಡ ಬಹಳ ಅದ್ಭುತ ವ್ಯಕ್ತಿಗಳದಾರ, ಒಳ್ಳೆಯ ಒಂದು ಸಂಸ್ಕಾರಯುತ ಶಿಕ್ಷಕರದಾರ. ಅವರು ಚೊಡಿ ಕೆಲಸ ಮಾಡೋದು ನಮ್ಮೆಲ್ಲರ ಸೌಭಾಗ್ಯನೇ ಅನ್ಬೋದು. ಈಗ ನಮ್ಮ ಮುಖ್ಯ ಗುರುಗಳು ನಮ್ಮೆಲ್ಲರನ್ನ ಹಿರಿಯ ಅಣ್ಣ ಅಂದ್ರೆ 2 ಹಿರಿಯ ಅಣ್ಣರು, ಒಂದ್ ಬಾಬುಗೌಡ್ ಸರ್ ಆಗಿರ್ಬೋದು, ನಮ್ ಪೂಜಾ ಸರ್ ಆಗಿರ್ಬೋದು. ಹಿರಿಯ ಅಣ್ಣರು ಕೂಡ ಒಂದು ಕುಟುಂಬದ ತಂದೆಯ ಸಮಾನರೇ. ಅವ್ರ ಮಡಿಲಿಗೆ ನಮ್ಮೆಲ್ಲರನ್ನ ಹಾಕಿ ಇವತ್ತು ಸಿದ್ದಣ್ಣ ಸರ್ ಅವರು ಈ ಶಾಲೆಯಿಂದ ಬೇರೆ ಶಾಲೆಗೆ ವರ್ಗಾವಣೆಯಾಗಿ ಹೊಂಟಿದ್ದಾರೆ. ಅವರು ಕೂಡ ನಿಮ್ಮಂತೆ ಒಂದು ಪ್ರೀತಿ, ಮಮತೆ, ಕಾಳಜಿಯನ್ನ ನಮ್ಗೆ ನೀಡ್ತಾರೆ ಅನ್ನೋ ಒಂದು ಭರವಸೆಯನ್ನ ನಾನು ಈ ವೇದಿಕೆ ಮೂಲಕ ನಿಮಗೆ ನೀಡ್ತಾ ಇದ್ದೀನಿ ಸರ್. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಬೇರೆ ಇಲ್ಲ. ನಮಗೆಲ್ಲ ಕಷ್ಟ ಬಂದಾಗ ಸಂತೈಸಿದವರು ನೀವು, ಎಡವಿದಾಗ ಕೈಕೊಟ್ಟಿ ಮೇಲೆ ಎತ್ತಿದವರು ನೀವು, ಕಣ್ಣೀರಿಟ್ಟಾಗ ಪ್ರೀತಿಯ ಮಳೆಗರಿದು ಕಣ್ಣೀರು ಒರೆಸಿದವರು ನೀವು, ನಾವು ಸಾಧನೆ ಮಾಡಿದಾಗ ಹಿರಿಗಿ ಖುಷಿಪಟ್ಟವರು ನೀವು. ದೇವರು ನಮಗೆ ನೀಡಿದಂತ ಅದ್ಭುತವಾದಂತ ಉಡುಗೊರೆ ನೀವು. ಚಿರಕಾಲ ಎಂದೆಂದಿಗೂ ಖುಷಿಯಾಗಿರಿ ಹಾಗೂ ನಿಮ್ಮ ಮುಂದಿನ ಜೀವನ ಕೂಡ ಹೀಗೆ ಸುಗಮವಾಗಿ ಸಾಗಲಿ. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನ ಕರುಣಿಸಲಿ ಅಂತ